ನಾವು ಉಪನಿಷತ್ತಿಗೆ ಅರ್ಥ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ. ಉಪನಿಷತ್ತು ಕಂಡ ಋಷಿಗಳು ಯಾವ ಎತ್ತರದಲ್ಲಿರ್ತಾರೆ ಆ ಎತ್ತರಕ್ಕೆ ಸ್ವಲ್ಪ ಹೋಗಿ ಆಲೋಚನೆ ಮಾಡಿ ಅವರ ಮನಸ್ಸಿನಲ್ಲಿ ಇಹ ಅನ್ನುವುದು ಯಾವ ಅರ್ಥದಲ್ಲಿದೆ ಅಂತ ಯೋಚಿಸಬೇಕು. ನೇಹನಾನಾಸ್ತಿ ಕಿಂಚನ ಅನ್ನುವ ಮಾತು ಎರಡೂ ಉಪನಿಷತ್ತಿನಲ್ಲಿ ಬರ್ತದೆ. ಒಂದು ಕಾಠಕೋಪನಿಷತ್ತು, ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತು. ಅದರಲ್ಲಿ ಯಮದೇವ ನಚಿಕೇತನಿಗೆ ಉಪದೇಶ ಮಾಡ್ತಕ್ಕಂತಹ ಸಂದರ್ಭ. ಯಮ ಉಪದೇಶ ಮಾಡಬೇಕಾದರೆ ದೇವರ ಬಗ್ಗೆ ಹೇಳ್ತಾನೆ. 3ನೇ ಪ್ರಶ್ನೆಗೆ ಉತ್ತರ ಹೇಳುವಂತಹ ಸಂದರ್ಭ. ಪುಟ್ಟ ಹುಡುಗ ನಚಿಕೇತ, ಆತ ಯಮನ ಹತ್ರ ಹೋದವ ದೇವರ ಬಗ್ಗೆ ನನಗೆ ತಿಳಿಸು ಅಂತ 3ನೇ ಪ್ರಶ್ನೆ ಕೇಳಿದ. ದೇವರು ಅದು ಎಂಥ ದೇವರು ಅಂತೇಳಿದರೆ, ಸತ್ತ ಮೇಲೆ ಮನುಷ್ಯ ಅವನ ಈ ಶರೀರ ಬಿಡುವುದಕ್ಕೆ ಒಂದು ಸಾವು ಅಂತ ಹೆಸರು, ಮರಣ ಅಂತ ಹೆಸರು. ಶರೀರ ಬಿಟ್ಟ ಮೇಲೆಯೂ ಅವನ ಜೊತೆಗೊಂದು ಶರೀರ ಇರ್ತದೆ, ಲಿಂಗದೇಹ ಅಂತ ಅದನ್ನು ಕರಿತೇವೆ. ಆ ಲಿಂಗದೇಹವೂ ಹೋಗುವುದಕ್ಕೆ ಸರಿಯಾಗಿ ಮರಣ ಅಂತ ಹೆಸರು. ಆಗ ಅವನನ್ನು ಮುಕ್ತ ಅಂತ ಕರಿತೇವೆ. ಈ ಮರಣದ ಸ್ಥಿತಿಯಲ್ಲಿ ನಮ್ಮನ್ನು ನಿಯಂತ್ರಿಸುವುದಕ್ಕಿರ್ತಕ್ಕಂತಹ ಭಗವಂತನ ಸ್ವರೂಪದ ಬಗ್ಗೆ ನನಗೆ ವಿವರಣೆ ಬೇಕು ಅಂತ ನಚಿಕೇತ ಒಂದು ಕ್ಲಿಷ್ಟವಾದ ಪ್ರಶ್ನೆಯನ್ನು ಯಮನ ಹತ್ರ ಕೇಳಿದ. ಆಗ ಯಮ ಅದೊಂದು ಬಿಟ್ಟು ಬೇರೆ ಕೊಡ್ತೇನೆ ಅಂತ ಬಹಳಷ್ಟು ಸತಾಯಿಸಿದ. ಆದರೆ ನಚಿಕೇತ ಹೇಳ್ತಾನೆ, ನಾನು ಇದನ್ನು ಬಿಟ್ಟು ಬೇರೆದ್ದನ್ನು ಕೇಳುವುದಿಲ್ಲ, ನಾನಲ್ಲ, ಈ ನಚಿಕೇತ, ನಾಣ್ಯಂ ವರಂ ನಚಿಕೇತಾವೃಣೀತೆ ಅಂತ. ಈ ನಚಿಕೇತ ಈ ವರ ಬಿಟ್ಟು ಬೇರೆದ್ದನ್ನು ಕೇಳುವುದಿಲ್ಲ. ಯಾಕಂದರೆ ಇಂಥ ವಿಷಯವನ್ನು ಹೇಳುವುದಕ್ಕೆ ಯಮನಂಥ ಗುರುಗಳು ಸಿಕ್ಕಿದ್ದಾರೆ, ನೀವು ಇದನ್ನೇ ಹೇಳಬೇಕು ಅಂತ ಯಮನ ಹತ್ರ ಪ್ರಶ್ನಿಸಿದ. ಆಗ ಯಮ ಅವನ ಜ್ಞಾನದಾಹದ ಬಗ್ಗೆ ಪ್ರಶಂಸೆ ಮಾಡಿ ಅವನ ಬೆನ್ನು ತಟ್ಟಿ ಅವನಿಗೆ ದೇವರ ಬಗ್ಗೆ ಉಪದೇಶ ಹೇಳುವ ಪ್ರಕರಣದಲ್ಲಿ ಈ ನೇಹನಾನಾಸ್ತಿ ಕಿಂಚನ ಅನ್ನೋ ಒಂದು ಮಾತು ಬರ್ತದೆ. ಯಮ ಅನೇಕ ವಿಷಯಗಳನ್ನು ಹೇಳಿ ಮಾತು ಹೇಳ್ತಾನೆ. ದೇವರನ್ನು ತಿಳಿಯುವುದು ಕಷ್ಟ. ಅರಣ್ಯೋರ್ನಿಹಿತಾ ಜಾತವೇದಾ ಗರ್ಭ ಇವ ಸಂಹೃತೋ ಗರ್ಭಿಣೀಭಿ. ದೇವರು 2 ಮರದ ತುಂಡುಗಳನ್ನು ಕಡೆದಾಗ ಅಲ್ಲಿಂದ ಬೆಂಕಿ ಬರ್ತದೆ. ಇದಕ್ಕೆ ಅರಣಿಮಥನ ಅಂತ ಹೆಸರು. ಒಂದು ಖಾದಿರ ಕಾಷ್ಠ, ಮತ್ತೊಂದು ಅಶ್ವತ್ಥದ ಕಾಷ್ಠ, ಎರಡನ್ನೂ ಒಟ್ಟಿಗೆ ಸೇರಿಸಿ ಮಥನ ಮಾಡಿ ಸುತ್ತಿದಾಗ ಅದರಿಂದ ಅಗ್ನಿ ಉತ್ಪತ್ತಿಯಾಗ್ತದೆ. ಅಗ್ನಿ ಉತ್ಪತ್ತಿಯಾದದ್ದು ಇಲ್ಲದೇ ಇದ್ದದ್ದಲ್ಲ. ಘರ್ಷಣೆಯಿಂದ ಅಗ್ನಿ ಉತ್ಪತ್ತಿಯಾಗಬೇಕಾದರೆ ಘರ್ಷಣೆ ಮಾಡುವಂತಹ ಆ ಯಾಜ್ಞೀಯ ವೃಕ್ಷದಲ್ಲಿ ಅಗ್ನಿಯ ಸನ್ನಿಧಾನ ಇರಬೇಕು. ಯಾವ್ಯಾವುದೋ ವೃಕ್ಷಗಳನ್ನು ಕಡೆದಾಗ ಅಗ್ನಿ ನಿಷ್ಪತ್ತಿ ಆಗುವುದಿಲ್ಲ. ಹಾಗಾದರೆ ಅಗ್ನಿ ವೃಕ್ಷಗಳನ್ನೇ ಕಡೆದಾಗ ಅಗ್ನಿ ನಿಷ್ಪತ್ತಿ ಆಗ್ತದೆ. ಅದರಲ್ಲಿ ಇದ್ದ ಅಗ್ನಿ ಕಾಣಿಸಿಕೊಳ್ಳಬೇಕಾದರೆ ಮಥನ ಮಾಡಬೇಕಾಗ್ತದೆ. ಹಾಗೆ ದೇವರನ್ನು ನಾವು ಕಾಣಬೇಕು ಅಂತಾದರೆ ದೇವರು ಇದ್ದಾನೆ, ಎಲ್ಲೆಡೆ ಇದ್ದಾನೆ. ಈಗ ಗಾಳಿ ಎಲ್ಲ ಕಡೆಯಲ್ಲೂ ಇದೆ. ಆದರೆ ಇದ್ದ ಗಾಳಿ ಅನುಭವಕ್ಕೆ ಬರಬೇಕಾದ್ರೆ ಬೀಸಣಿಗೆ ಬೇಕು, ವಿದ್ಯುತ್ ವ್ಯಜನ ಬೇಕಾಗ್ತದೆ. ಹಾಗಾದರೆ ಬೀಸಣಿಕೆಯಿಂದ ಬೀಸಿದಾಗ ಇದ್ದ ಗಾಳಿಯೇ ಅನುಭವಕ್ಕೆ ಬರುವಂತೆ, ಅರಣಿಗಳಲ್ಲಿ ಇದ್ದಂತಹ ಬೆಂಕಿಯೇ ಮಥನ ಮಾಡಿದಾಗ ಅನುಭವಕ್ಕೆ ಬರುವಂತೆ, ನಿಹಿತೋ ಜಾತವೇದಾಹ, ಅರಣಿಯಲ್ಲಿ ನಿಹಿತವಾದ ಜಾತವೇದಸ್ಸಿನ ಹಾಗೆ ಈ ಅಗ್ನಿ ಭಗವಂತ ಇದ್ದಾನೆ. ಆ ಭಗವಂತನನ್ನು ನಾವು ಮಥನ ಮಾಡಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಒಂದು ವಿಷಯ ಹೇಳ್ತಾನೆ. ಎರಡನೇದ್ದು ಹೇಳ್ತಾನೆ, ಗರ್ಭೈವ ಸಂಹೃತೋ ಗರ್ಭಿಣೀಭಿ. ದೇವರನ್ನು ಒಳಗೆ ಭಾರಿ ಜಾಗೃತೆಯಾಗಿ ರಕ್ಷಣೆ ಮಾಡಬೇಕು. ಗರ್ಭಿಣಿಯರು ಗರ್ಭವನ್ನು ಧರಿಸುವ ಹಾಗೆ ನಾವು ದೇವರನ್ನು ನಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಗರ್ಭಗೃಹದಲ್ಲಿ ದೇವರನ್ನು ಸಂಸ್ಥಾನಗೊಳಿಸಬೇಕಾದರೆ ಯಾವ ರೀತಿಯ ಸಂಸ್ಕಾರಗಳು, ಯಾವ ರೀತಿಯ ಶ್ರದ್ಧೆ, ಯಾವ ರೀತಿಯ ವ್ರತ ಧರ್ಮ ನಿಯಮ ಅನುಷ್ಠಾನಗಳು ಬೇಕೋ ಅಂತಹ ಅನುಷ್ಠಾನ ವ್ರತಗಳು ಇದ್ದಾಗ ಮಾತ್ರ ನಮ್ಮ ಒಳಗೆ ದೇವರು ಪ್ರಕಾಶನಾಗುವುದಕ್ಕೆ ಸಾಧ್ಯವಾಗ್ತದೆ. ಗರ್ಭಿಣಿಯರು ಗರ್ಭದ ಬಗ್ಗೆ ತುಂಬ ಜಾಗೃತೆ ಮಾಡ್ತಾರೆ. ಬೇಡದೇ ಇದ್ದ ಆಹಾರ ತೆಗೊಳ್ಳುವುದಿಲ್ಲ, ಬೇಡದೇ ಇದ್ದ ವಿಷಯಗಳನ್ನು ನೋಡುವುದಿಲ್ಲ, ಒಳ್ಳೆಯ ವಿಷಯಗಳನ್ನೇ ಶ್ರವಣ ಮಾಡಿ ಆ ಗರ್ಭ ಒಳಗಿದ್ದ ಮಗು ಅದು ಧಾರ್ಮಿಕವಾಗುವ ಹಾಗೆ, ಶ್ರೇಯಸ್ಕರವಾಗುವ ಹಾಗೆ ಜಾಗೃತೆ ವಹಿಸ್ತಾರೆ. ಒಳಗಿದ್ದಂತಹ ಗರ್ಭದ ಬಗ್ಗೆ ಹೇಗೆ ಗರ್ಭಿಣಿಯರು ಜಾಗೃತ ವಹಿಸ್ತಾರೋ ಹಾಗೆ ನಮ್ಮ ಹೃದಯದಲ್ಲಿ ಭಗವಂತ ಆವಿರ್ಭಾವಗೊಂಡಂತಹ ಧ್ಯೇಯ ಮೂರ್ತಿಯನ್ನು ಜಾಗೃತೆಯಲ್ಲಿ ರಕ್ಷಣೆ ಮಾಡಬೇಕು. ಆಹಾರ ವಿಹಾರಗಳಲ್ಲಿ ನಿಯಮ ಇಟ್ಟುಕೊಳ್ಳಬೇಕು. ನಡೆದಾಟ ಓಡಾಟಗಳಲ್ಲಿ ಜಾಗೃತೆ ವಹಿಸಬೇಕು. ನಿದ್ರೆಯಲ್ಲಿ ಎಚ್ಚರದಲ್ಲಿ ಜಾಗೃತೆ ವಹಿಸಬೇಕು. ಆಗ ಮಾತ್ರ ದೇವರು ನಮ್ಮ ಒಳಗೆ ಪ್ರಕಾಶನಾಗುವುದಕ್ಕೆ ಶಕ್ಯವಾಗ್ತದೆ, ನಾವು ದೇವರನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ ಅಂತ ಈ ರೀತಿ ದೇವರ ಬಗ್ಗೆಯೇ ವಿವರಣೆ ಕೊಡ್ತಾ, ಯದೇವೇಹ ತದಮೂತ್ರ ಯದಮೂತ್ರ ತದನ್ವಿಹ, ಈ ಒಂದು ಮಾತನ್ನು ಹೇಳ್ತಾನೆ. ಯದೇವೇಹ ತದಮೂತ್ರ,
ಯಾವ ಭಗವಂತನ ರೂಪ ನನ್ನಲ್ಲಿದೆಯೋ, ಇಹ ಅಂದರೆ ಇಲ್ಲಿದೆಯೋ, ತತ್ ಅಮೂತ್ರ ಅಲ್ಲೂ ಕೂಡ ಅದೇ ದೇವರು ಇರುವುದು. ಯತ್ ಅಮೂತ್ರ ತದನ್ವಿಹ. ಇಲ್ಲಿ ಅಮೂತ್ರ ಅಂದರೆ ಅಲ್ಲಿ ಅಂತ ಅರ್ಥ, ಇಹ ಅಂದರೆ ಇಲ್ಲಿ ಅಂತ ಅರ್ಥ. ಈ ಸಂಸ್ಕೃತ ಗೊತ್ತಿಲ್ಲದೆ ಇದ್ದಾಗ ಆ ಶಬ್ದ ಅರ್ಥ ಆಗಿರ್ಬೇಕು ನಮಗೆ. ಇಹ ಅಂದರೆ ಇಲ್ಲಿ, ಅಮೂತ್ರ ಅಂದರೆ ಅಲ್ಲಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಇದಂ ಮತ್ತು ಅದಹ ಅಂತ ಎರಡು ಶಬ್ದ ಇದೆ. ಇದಂ ಅಂದರೆ ಇದು ಅಂತ ಅರ್ಥ, ಅದಹ ಅಂದರೆ ಅದು ಅಂತ ಅರ್ಥ. ನೋಡಿ, ತಾಯಿ ಮಗಳಿಗೆ ಎಷ್ಟು ಸಾಮ್ಯ ಇದೆ ಅಂತ ಗಮನಿಸಿ. ಇದಂ ಅನ್ನುವುದೇ ಕನ್ನಡದಲ್ಲಿ ಇದು ಅಂತಾಗಿದೆ, ಅದಹ ಅನ್ನುವುದು ಕನ್ನಡದಲ್ಲಿ ಅದು ಅಂತಾಗಿದೆ. ಪೂರ್ಣಮದಃ ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಅಂತ ಉಪನಿಷತ್ತು ಪ್ರಾರಂಭವಾಗುವುದು. ಅದಹ ಪೂರ್ಣಂ ಅಂದರೆ ಅದು ಪೂರ್ಣವಾಗಿದೆ, ಇದಂ ಪೂರ್ಣಂ ಅಂದರೆ ಇದು ಪೂರ್ಣವಾಗಿದೆ. ಅದು ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಮೂಲ ರೂಪ, ಭಗವಂತನ ಮೂಲ ರೂಪ ಪೂರ್ಣವಾಗಿದೆ. ಇದಂ ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಬಹುದಾದಂತಹ ರಾಮಕೃಷ್ಣ ವೇದವ್ಯಾಸಾದಿ ಅವತಾರ ರೂಪಗಳು, ಅಥವಾ ನಮ್ಮ ಒಳಗೆ ಅಂತರ್ಯಾಮಿಯಾಗಿ ಕುಳಿತ ಭಗವದ್ ರೂಪಗಳು, ಹತ್ತಿರದಲ್ಲಿರುವ ರೂಪಗಳು. ಇದಂ ಪೂರ್ಣಂ, ಇದೂ ಕೂಡ ಪೂರ್ಣವಾಗಿದೆ. ಅದು ಪೂರ್ಣವಾದ್ದರಿಂದ ಪೂರ್ಣವಾದದ್ದೇ ಇಳಿದು ಬಂದಿದೆ. ಇಳಿದು ಬಂದಂತಹ ಭಗವಂತನ ಈ ಪೂರ್ಣ ರೂಪಗಳೆಲ್ಲ ಕೊನೆಗೆ ಹೋಗಿ ಅಲ್ಲಿ ಸೇರ್ತದೆ. ಪೂರ್ಣಸ್ಯ ಪೂರ್ಣಂ ಆದಾಯ ಅಥವಾ ಪೂರ್ಣಸ್ಯ ಪೂರ್ಣಂ ಆದಾಯ. ಆ ಪೂರ್ಣ ರೂಪದಿಂದ ಪೂರ್ಣರೂಪ ಕೆಳಗೆ ಇಳಿದು ಬಂದರೂ ಪೂರ್ಣಮೇವ ಅವಶಿಷ್ಯತೆ. ಆ ಭಗವಂತನ ಪೂರ್ಣತೆಯಲ್ಲಿ ಯಾವುದೇ ನ್ಯೂನತೆ ಇಲ್ಲ. ಕೊನೆಗೆ ಈ ಪೂರ್ಣ ರೂಪಗಳೆಲ್ಲ ಭಗವಂತನಲ್ಲಿ ಹೋಗಿ ಸೇರಿ ಒಂದಾದಾಗ ಮತ್ತೆ ಪೂರ್ಣಮೇವ ಅವಶಿಷ್ಯತೆ, ಅಲ್ಲೇನೂ ಜಾಸ್ತಿ ಆಗುವುದಿಲ್ಲ. ಅಲ್ಲಿಂದ ಭಗವಂತನ ಪೂರ್ಣ ರೂಪ ಕೆಳಗಿಳಿದು ಬಂದಾಗ ಏನೂ ಕಡಿಮೆಯಾಗುವುದಿಲ್ಲ. ಈ ಕೆಳಗಿಳಿದಂತಹ ಅನಂತಾನಂತ ರೂಪಗಳು ಆ ಪೂರ್ಣದಲ್ಲೇ ಹೋಗಿ ಪ್ರಳಯ ಕಾಲದಲ್ಲಿ ಸೇರಿಕೊಂಡಾಗಲೂ ಅಲ್ಲಿ ಏನೂ ಜಾಸ್ತಿ ಆಗುವುದಿಲ್ಲ. ಅನಂತದಿಂದ ಅನಂತದಷ್ಟು ಇಳಿದು ಬಂದರೂ ಅನಂತವೇ ಉಳಿದಿರ್ತದೆ. ಅನಂತದಲ್ಲಿ ಅನಂತವು ಸೇರಿದಾಗಲೂ ಅದು ಅನಂತವೇ ಆಗಿರ್ತದೆ. ಅದೇ ಭಗವಂತನ ಅನಂತ್ಯ ಅಂತ ಉಪನಿಷತ್ತು ಏನು ಹೇಳ್ತದೆ, ಅದನ್ನೇ ಇಲ್ಲಿ ಸ್ಪಷ್ಟವಾಗಿ ಯಮ ನಚಿಕೇತನಿಗೆ ಹೇಳ್ತಾನೆ. ಯದೇವೇಹ ತದಮೂತ್ರ ಯದಮೂತ್ರ ತದನ್ವಿಹ ಮೃತ್ಯೋಸ್ಸ ಮೃತ್ಯುಮಾಪುನೋತಿ ಯೈಹ ನಾನೇವ ಪಶ್ಯತಿ. ಯಾರು ಈ ಭಗವಂತನ ರೂಪಗಳಲ್ಲಿ ನಾನಾ ಇವ ಪಶ್ಯತಿ, ಅದು ಭಿನ್ನವಾಗಿದೆ, ಆ ರೂಪ ಬೇರೆ, ಪೂರ್ಣವಾದ ಮೂಲ ರೂಪ ಬೇರೆ, ಇಳಿದು ಬಂದಂತಹ ಅವತಾರ ರೂಪ ಬೇರೆ ಅಂತ ಯಾರು ತಿಳಿತಾನೆ, ಅವುಗಳಲ್ಲಿ ಅಲ್ಪವಾದರೂ ಭೇದ ಚಿಂತನೆಯನ್ನು ಮಾಡ್ತಾನೆ, ಅವನು ಮೃತ್ಯೋಹೋ ಮೃತ್ಯುಮಾಪುನೋತಿ, ಸಾಯ್ತಾನೆ, ಮತ್ತೆ ಹುಟ್ಟಿ ಸಾಯುವುದಕ್ಕೋಸ್ಕರ ಸಾಯ್ತಾನೆ. ಸಂಸಾರ ಚಕ್ರದಲ್ಲಿ ನಿರಂತರ ಸುತ್ತಾಡ್ತಾ ಇರ್ತಾನೆ, ಅವನಿಗೆ ಮೋಕ್ಷ ಸಿಗುವುದಿಲ್ಲ. ದೇವರಲ್ಲಿ ಆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಅಭೇದವನ್ನು ತಿಳ್ಕೋ ಅಂತ ಹೇಳುವ ವಿಷಯವನ್ನು ಹೇಳಿ, ಇದರ ನಂತರ ಮನಸೇ ವೇದಮಾಪ್ತವ್ಯಂ ನೇಹನಾನಾಸ್ತಿ ಕಿಂಚನ ಅನ್ನುವ ಮಾತು ಇಲ್ಲಿ ಬರುವುದು. ಕಾಠಕೋಪನಿಷತ್ತಿನಲ್ಲಿ ಬರುವ ಸಂದರ್ಭ ಹೀಗಿದೆ. ನಾವು ಯಾವುದೇ ಒಂದು ಉಪನಿಷತ್ತಿನ ಮಾತಿಗೆ ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ಹಿಂದೆ ಏನು ಬಂದಿದೆ, ಮುಂದೆ ಏನು ಬಂದಿದೆ, ಈ ಮಧ್ಯದಲ್ಲಿ ಅದಕ್ಕೂ ಇದಕ್ಕೂ ಇದು ಹೇಗೆ ಸಂಗತವಾಗ್ತದೆ ಅಂತ ಈ ಉಪಕ್ರಮೋಪಸಂಹಾರಗಳನ್ನು ಗಮನಿಸಿಕೊಂಡು ವ್ಯಾಖ್ಯಾನ ಮಾಡಬೇಕು. ಭಗವಂತನ ರೂಪಗಳಲ್ಲಿ ಭೇದ ತಿಳ್ಕೊಳ್ಬಾರ್ದು ಅಂತ ಹೇಳುವ ಪ್ರಸಂಗದಲ್ಲಿ ಯಮದೇವ ನಚಿಕೇತನಿಗೆ ಈ ಮಾತನ್ನು ಹೇಳಿದ್ದು. ನೇಹ ಮನಸಾ ಏವ ಇದಂ ಆಪ್ತವ್ಯಂ. ದೇವರ ಬಗ್ಗೆ ಬರೀ ಮಾತು ಕೇಳಿ ಅದರಿಂದ ಅರ್ಥವಾಗುವಂಥದ್ದಲ್ಲ, ಮಾತನ್ನು ಒಳಗೆ ಇಳಿಸಿಕೊಳ್ಳಬೇಕು. ಎರಡು ಕಿವಿ ಕೊಟ್ಟದ್ದು ದೇವರು ಅದಕ್ಕೋಸ್ಕರ. ನಾವೇನು ಅಂದ್ಕೊಂಡಿದ್ದೇವೆ, ಒಂದು ಕಿವಿಗೆ ತಾಗಿ ಹಾಗೆ ತೂರಿ ಹೋಗುವುದಕ್ಕೋಸ್ಕರ ನೇರವಾಗಿ ಎರಡು ಕಿವಿ ಕೊಟ್ಟಿದ್ದಾನೆ ಅಂತ. ಹಾಗಲ್ಲ, ಎರಡೂ ಕಿವಿಯಲ್ಲೂ ಕೇಳಬೇಕು. ಈ ಕಡೆಯಿಂದಲೂ ಆ ಕಡೆಯಿಂದಲೂ ಕೇಳಿದ ವಿಷಯ ಒಳಗೆ ಹೋಗಿ ಕೆಳಕ್ಕಿಳಿಬೇಕದು. ಕೆಳಕ್ಕಿಳಿದು ಮನಸ್ಸಿನಲ್ಲಿ ಅದರ ಮಥನ ನಡಿಬೇಕು. ಈ ಮನಸ್ಸಿನ ಮೂಲಕ ದೇವರನ್ನು ನಾವು ತಿಳಿಬೇಕು. ಚೇತಸಾ ವೇದಿತವ್ಯ ಅಣುರೇಷ ಆತ್ಮ ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ. ಉಪನಿಷತ್ತದನ್ನು ಅಲ್ಲಲ್ಲಿ ಉಲ್ಲೇಖ ಮಾಡ್ತದೆ. ನೀವು ಅದನ್ನು ದೇವರ ಬಗ್ಗೆ ಕೇಳಿ ಒಳಗೆ ಇಳಿಸಿಕೊಂಡು ಮನಸ್ಸಿನಲ್ಲಿ ಮಥನ ಮಾಡಿದಾಗ ಮಾತ್ರ ದೇವರು ಅರ್ಥವಾಗುವುದು. ಆವಾಗ ನಿನಗೆ ಗೊತ್ತಾಗ್ತದೆ ನೇಹನಾನಾಸ್ತಿ ಕಿಂಚನ. ಈ ಭಗವಂತನ ರೂಪಗಳಲ್ಲಿ ಮೂಲ ರೂಪದಲ್ಲೂ ಅವತಾರ ರೂಪದಲ್ಲೂ ಭೇದ ಇಲ್ಲ ಅನ್ನುವ ವಿಷಯ ಗೊತ್ತಾಗ್ತದೆ. ಇಹ ಅನ್ನುವ ಶಬ್ದ ನಾವು ಯಾವ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೋ ಆ ಅರ್ಥವನ್ನು ಹೇಳ್ತದೆ. ಉದಾಹರಣೆಗೆ ನಾನು ಮಹಾಭಾರತದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಳ್ಳಿ. ಮಹಾಭಾರತದ ಬಗ್ಗೆ ಯೋಚನೆ ಮಾಡ್ತಾ ಯಾವುದೋ ಒಂದು ವಿಷಯದಲ್ಲಿ ಅರ್ಥವಾಗದೆ ಹೋದಾಗ ಇಲ್ಲಿ ಅದೇನೆಂದರೆ ಇಲ್ಲಿ ಅಂತ, ಹೀಗೆ ಇಲ್ಲಿ ಅಂತ ಹೇಳ್ತೇನೆ. ಇಹ ಕಿಮಿತಿ ಚೇತ್. ಇಲ್ಲಿ ಇಹ ಅಂತ ನಾನು ಹೇಳಿದರೆ ಏನರ್ಥ? ಮಹಾಭಾರತದಲ್ಲಿ ಅಂತ ಅರ್ಥ.
ಯಾಕಂದರೆ ನನ್ನ ಮನಸ್ಸಿನಲ್ಲಿರುವಂಥದ್ದು ಅದು, ಅದನ್ನು ಇಟ್ಟುಕೊಂಡು ಇಹ ಅಂತ ಪ್ರಯೋಗಿಸಿದಾಗ ಅಲ್ಲಿ ಅದಕ್ಕೆ ಮಹಾಭಾರತದಲ್ಲಿ ಅಂತ ಅರ್ಥ. ಹಾಗೆಯೇ ದೇವರನ್ನೇ ಆಲೋಚನೆ ಮಾಡಿಕೊಂಡು ದೇವರ ಬಗ್ಗೆ ಹೇಳ್ತಾ ಇರತಕ್ಕಂತಹ ಯಮದೇವ ಆ ಮಧ್ಯದಲ್ಲಿ ನೇಹನಾನಾಸ್ತಿಕಿಂಚನ ಅಂತ ಇಹ ಅಂತ ಶಬ್ದ ಬಳಸಿದರೆ, ಇಹ ಅಂದರೆ ಆತನ ಮನಸ್ಸಿನಲ್ಲಿ ತುಂಬಿರತಕ್ಕಂತಹ ಭಗವಂತನಲ್ಲಿ ಅಂತ ಅರ್ಥ. ಉದಾಹರಣೆಗೆ ಈಶಾವಾಸ್ಯದ್ದೇ ಇನ್ನೊಂದು ಮಾತು ತಗೊಳ್ಬೇಕು. ಈಶಾವಾಸ್ಯೋಪನಿಷತ್ತಿನ 2ನೇ ಮಂತ್ರ ಹೇಳ್ತದೆ, ಕುರುವನ್ನೇವೇಹ ಕರ್ಮಾಣಿ ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿನ ಕರ್ಮ ಲಿಪ್ಯತೆ ನರೇ. ಇದೇನು ಹೇಳ್ತದೆ ಅಂದರೆ, ನೀನು ಕರ್ಮ ಮಾಡಿದರೆ ಮಾತ್ರ ಈ ಭೂಮಿಯಲ್ಲಿ ಬದುಕುವುದಕ್ಕೆ ನಿನಗೆ ನೈತಿಕ ಹಕ್ಕಿರುವುದು. ನಿನ್ನ ಪಾಲಿನ ಕರ್ಮ ನೀನು ಮಾಡಲೇಬೇಕು. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಅಂತ ಮಧ್ವಾಚಾರ್ಯರು ಆದೇಶಿಸಿದ್ದು ಅದನ್ನೇ. ನಿನ್ನ ಕರ್ಮ ನೀನು ಮಾಡಬೇಕು, ಕರ್ಮ ಮಾಡದೆ ಬದುಕುವುದಕ್ಕೆ ನಿನಗೆ ಅವಕಾಶ ಇಲ್ಲ ಅಂತ. ಆದರೆ ಅಲ್ಲಿ ಕರ್ಮ ಮಾಡು ಅಂತ ಹೇಳುವಾಗ ಉಪನಿಷತ್ತು ಇಹ ಅಂತ ಒಂದು ಶಬ್ದ ಬಳಸುತ್ತೆ. ಇಹ ಅಂದರೆ ಈ ವಿಷಯದಲ್ಲಿ, ಇವನಲ್ಲಿ ಅಂತ ಅರ್ಥ. ಇವನಲ್ಲಿ ಅಂದರೆ ಯಾರಲ್ಲಿ? ಅದಕ್ಕಿಂತ ಹಿಂದೆ ಬಂದದ್ದು ಪೂರ್ಣಮದ ಪೂರ್ಣವಿದಂ ಅಂತ ಭಗವಂತನ ಈಶಾವಾಸ್ಯ ಅನ್ನೋ ವಿಷಯ ಬಂದದ್ದು. ಈಶನಲ್ಲಿ, ಭಗವಂತನಲ್ಲಿ. ಇಹ ಅಂದರೆ ಭಗವತಿ ಪರಮಾತ್ಮನಿ, ಭಗವಂತನ ವಿಷಯದಲ್ಲಿ ಕರ್ಮ ಮಾಡು. ಅದು ಬೇಕು ಇದು ಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಕರ್ಮ ಮಾಡಬೇಡ. ಭಗವಂತನಲ್ಲಿ ನ್ಯಾಸ ಮಾಡು. ಕರ್ಮಗಳ ನ್ಯಾಸ, ಅದು ಫಲನ್ಯಾಸವನ್ನೇ ಕರ್ಮನ್ಯಾಸ ಅಂತ ಕರೆಯುವುದು. ಭಗವಂತನಲ್ಲಿ ನಿನ್ನ ಕರ್ಮಗಳನ್ನು ಮಾಡು ಅಂದರೆ ಭಗವಂತ ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಕರ್ಮ ಮಾಡು. ಇಹ ಕರ್ಮಾಣಿ ಕುರುವನ್ನೇವ ಶತಂ ಸಮಾಹ ಜಿಜೀವಿಷೇತ್. ಭಗವಂತ ಪ್ರೀತನಾಗಲಿ ಅಂತ ಕರ್ಮವನ್ನು ಮಾಡಿಕೊಂಡೇ ನೀನು 100 ವರ್ಷ ಬದುಕಪ್ಪ. ಆವಾಗ ನಿನಗೆ ಕರ್ಮಲೇಪವಾಗುವುದಿಲ್ಲ. ಕರ್ಮಲೇಪವಾಗದೇ ಇರುವುದಕ್ಕೆ ಇರುವ ಏಕೈಕ ಮಾರ್ಗ ಅಂದರೆ ಕರ್ಮವನ್ನು ಮಾಡಬೇಕು. ಆದರೆ ಕರ್ಮವನ್ನು ಅದು ಬೇಕು ಇದು ಬೇಕು ಅನ್ನುವ ದೃಷ್ಟಿಯಿಂದ ಮಾಡಬಾರ್ದು. ಭಗವಂತ ಪ್ರೀತನಾಗಲಿ, ಭಗವಂತನೇ ಆದೇಶಿಸಿದ್ದಾನೆ ಶ್ರುತಿ ಸ್ಮೃತಿಗಳಲ್ಲಿ, ಅದನ್ನು ಅವನ ಪ್ರೀತಿಗೋಸ್ಕರ ನಾನು ಮಾಡ್ತೇನೆ ಅಂತ ಕರ್ಮ ಮಾಡತಕ್ಕದ್ದು. ಇಲ್ಲಿ ಇಹ ಅಂದರೆ ಭಗವತಿ ಅಂತ ಅರ್ಥ. ಹಾಗೆಯೇ ನೇಹನಾನಾಸ್ತಿಕಿಂಚನ ಅನ್ನುವ ಶ್ರುತಿಯಲ್ಲೂ ಕೂಡ ಆ ಪ್ರಕರಣಾನುಗುಣವಾಗಿ ನಮಗೆ ಅರ್ಥವಾಗತಕ್ಕಂಥದ್ದು ಭಗವಂತನ ವಿಷಯದಲ್ಲಿ, ಭಗವಂತನ ರೂಪಗಳಲ್ಲಿ ಪರಸ್ಪರ ಭೇದ ಇಲ್ಲ. ನೇಹನಾನಾಸ್ತಿಕಿಂಚನ ಅನ್ನುವ ಮಾತು ಮತ್ತೊಂದು ಕಡೆಯಲ್ಲಿ ಬರ್ತದೆ. ಅದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುವಂಥದ್ದು. ಇದನ್ನು ವಿವರಿಸ್ತಾ ಹೋದರೆ ಮುಗಿಯುವ ವಿಷಯ ಅಲ್ಲ. ಯಾಕಂದರೆ ನ್ಯಾಯಾಮೃತ ಗ್ರಂಥದಲ್ಲಿ ಶ್ರೀಮದ್ ವ್ಯಾಸತೀರ್ಥರು ನೇಹನಾನಾಸ್ತಿಕಿಂಚನ ಅನ್ನೋ ಶ್ರುತ್ಯರ್ಥ ವಿಚಾರ ಅಂತ ಪ್ರಾರಂಭಿಸಿ 3 ಪುಟದಷ್ಟು ವಿಸ್ತಾರವಾಗಿ ಚರ್ಚೆ ಮುಂದುವರಿಸಿದ್ದಾರೆ. ಆ ಬೃಹದಾರಣ್ಯಕದಲ್ಲಿ ಬರುವ ಪ್ರಕರಣವನ್ನು ಹೇಳಿ ನಾನು ಉಪಸಂಹಾರ ಮಾಡ್ತೇನೆ. ಬೃಹದಾರಣ್ಯಕದಲ್ಲಿ ಭಗವಂತನಿಗೆ 5 ಬಣ್ಣಗಳನ್ನು ಹೇಳಿದ್ದಾರೆ. ಹರಿತ್, ನೀಲ, ಶುಕ್ಲ, ಪಿಂಗಲ ಮತ್ತು ಲೋಹಿತ ಅಂತ 5 ಬಣ್ಣಗಳನ್ನು ಯದೇತನ್ನೀಲಂ ಅಂತ ಪ್ರಾರಂಭಿಸಿ ಭಗವಂತನಿಗೆ 5 ಬಣ್ಣಗಳನ್ನು ಹೇಳ್ತಾರೆ. ಈ 5 ಬಣ್ಣದ ರೂಪವನ್ನು ಹೇಳಿ ಮುಂದಿನ ವಾಕ್ಯ ನೇಹನಾನಾಸ್ತಿ ಕಿಂಚನ ಅನ್ನುವ ಮಾತು. ಒಂದೇ ಆನುಪೂರ್ವಿಯ ನೇಹನಾನಾಸ್ತಿ ಕಿಂಚನ ಅನ್ನುವ ಮಾತು 2 ಉಪನಿಷತ್ತಿನಲ್ಲಿ ಬಂದಿದೆ. ಒಂದು ಯಮನ ಮಾತಿನ ರೂಪದಲ್ಲಿ, ಮತ್ತೊಂದು ಯಾಜ್ಞವಲ್ಕ್ಯ ಅಂದರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ಮಾತು. ಆ ರೀತಿ ನಮ್ಮ ನಾಡಿಯಲ್ಲಿ ಭಗವಂತನ 5 ರೂಪಗಳನ್ನು ಚಿಂತಿಸುವ ವಿಧಾನ ಹೇಳಿ, ಈ 5 ರೂಪಗಳಲ್ಲಿ ಯಾವ ದೇವರನ್ನು ನಾವು ಚಿಂತಿಸ್ತೇವೆ ಅದು ಬೇರೆಯೋ ಅಂತ ಪ್ರಶ್ನೆ ಬಂದರೆ ಆವಾಗ ಉಪನಿಷತ್ತು ಹೇಳಿತು ನೇಹನಾನಾಸ್ತಿ ಕಿಂಚನ. ನಮ್ಮ ಈ ಬ್ರಹ್ಮನಾಡಿಯಲ್ಲಿ 5 ಕಡೆಯಲ್ಲಿ ಚಿಂತಿಸುವ ಭಗವಂತನ 5 ರೂಪಗಳು ಅದು ಮಾಡುವ ಕೆಲಸ ಬೇರೆ ಇರಬಹುದು. ಒಂದು ಸೃಷ್ಟಿ ಮಾಡ್ತದೆ, ಮತ್ತೊಂದು ಸಂಹಾರ ಮಾಡ್ತದೆ. ಸಂಕರ್ಷಣ ಅನ್ನುವ ರೂಪ ಸಂಹಾರಕ್ಕೆ ಸಂಬಂಧಪಟ್ಟದ್ದು, ವಾಸುದೇವ ಅನ್ನುವ ರೂಪ ಮುಕ್ತಿಯನ್ನು ಕೊಡುವುದಕ್ಕೆ ಇರತಕ್ಕಂಥದ್ದು, ಅನಿರುದ್ಧ ಅನ್ನುವ ಸ್ವರೂಪ ಅನಿರುದ್ಧ ದೇಹವನ್ನು ಕೊಡ್ತಕ್ಕಂಥದ್ದು, ಪ್ರದ್ಯುಮ್ನ ಅನ್ನುವುದು ಜ್ಞಾನವನ್ನು ಕೊಡುವಂಥದ್ದು. ಭಗವಂತನ ಕೆಲಸ ಬೇರೆ ಬೇರೆ ಇರಬಹುದು, ಆದರೆ ಆ ಭಗವಂತನ ರೂಪಗಳು ಬೇರೆ ಬೇರೆ ಅಂತ ನಾವು ಯೋಚಿಸ್ತಾ ಇರತಕ್ಕಂಥದ್ದು ಸ್ವರೂಪದಲ್ಲಿ ಒಂದೇ ಆದ ಭಗವಂತನ 5 ರೂಪಗಳು. ಇದನ್ನು ಸವಿಶೇಷಾಭೇದ ಅನ್ನುವ ಶಬ್ದದಿಂದ ಶಾಸ್ತ್ರ ವ್ಯವಹಾರ ಮಾಡ್ತದೆ. ಈ ರೀತಿ ಭಗವಂತನಲ್ಲಿ ಅಭೇದವನ್ನು ತಿಳಿಯತಕ್ಕಂಥದ್ದೇ ತತ್ವವಾದ. ಈಗ ಅದ್ವೈತ ಸಿದ್ಧಾಂತಕ್ಕೂ ದ್ವೈತ ಸಿದ್ಧಾಂತಕ್ಕೂ ಅತ್ಯಂತ ವಿಲಕ್ಷಣ ವ್ಯತ್ಯಾಸ ಎಲ್ಲಿರುವುದು? ವ್ಯತ್ಯಾಸಕ್ಕಿಂತ ಸಾಮ್ಯ ಜಾಸ್ತಿ ಇರುವುದು. ಅದ್ವೈತ ಸಿದ್ಧಾಂತವೂ ಒಂದೇ ಅಂತ ಹೇಳ್ತದೆ, ದ್ವೈತ ಸಿದ್ಧಾಂತವೂ ಒಂದೇ ಅಂತ ಹೇಳ್ತದೆ. ಯಾವುದು ಒಂದೇ?
ಭಗವಂತನ ಎಲ್ಲ ರೂಪಗಳು ಒಂದೇ ಅಂತ, ಎಲ್ಲರಲ್ಲೂ ಇರುವ ದೇವ ಒಂದು ಅಂತ ಹೇಳುವುದು ತತ್ವವಾದ, ಮಧ್ವ ಸಿದ್ಧಾಂತ ಅಥವಾ ದ್ವೈತ ಸಿದ್ಧಾಂತ. ಎಲ್ಲರೂ ಒಂದು ಅಂತ ಹೇಳುವಂಥದ್ದು ಅದು ಅದ್ವೈತ ಸಿದ್ಧಾಂತ. ಬಹಳ ನಾವು ಅದ್ವೈತ ದ್ವೈತ ಅಂದರೆ ಏನು ಅಂತ ಅರ್ಥವೇ ಮಾಡಿಕೊಳ್ಳದೆ ಒಂದನ್ನು ಒಬ್ಬರು ಬೈಯುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ವಸ್ತುಸ್ಥಿತಿಯಲ್ಲಿ ಅದ್ವೈತ ದ್ವೈತಗಳ ಭೇದವನ್ನು ತಿಳ್ಕೊಳ್ಳುವುದೇ ಶಾಸ್ತ್ರಕಾರರಿಗೆ ಕಷ್ಟವಾದ ವಿಷಯ ಇದೆ. ಅದ್ವೈತ ಸಿದ್ಧಾಂತ ಹೇಳ್ತದೆ ಪ್ರತಿಯೊಬ್ಬನೂ ಒಂದೇ ಅಂತ ಹೇಳ್ತದೆ, ದ್ವೈತ ಸಿದ್ಧಾಂತ ಹೇಳ್ತದೆ ಪ್ರತಿಯೊಬ್ಬರಲ್ಲೂ ಒಂದೇ ಅಂತ ದ್ವೈತ ಸಿದ್ಧಾಂತ ಹೇಳ್ತದೆ. ಆ ಪ್ರತಿಯೊಬ್ಬರಲ್ಲೂ ಇರುವ ಭಗವಂತ ಒಬ್ಬನೇ ಅಂತ ಹೇಳುವ ಆ ದ್ವೈತ ಸಿದ್ಧಾಂತದ ಮೂಲ ತತ್ವದ ವಿವರಣೆಯನ್ನು ಕೊಡತಕ್ಕಂತಹ ಔಪನಿಷದ ವಾಣಿ ನೇಹ ನಾನಾಸ್ತಿ ಕಿಂಚನ ಅನ್ನುವ ಮಾತು. ಈ ಮಾತುಗಳನ್ನು ಭಗವಂತನಲ್ಲಿ ಗುರುಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.